ಸರಿ, ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ. ಈ ಒಂದು ಉಪವಾಸ ಕೂಟದಲ್ಲಿ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿ ನಿಮ್ಮ ನಾಮನ ಮಹಿಪಡಿಸ್ಕೊಳ್ಳಬೇಕೆಂದು ದಾಸನ ಮನಸ್ಸು ನಮ್ಮೊಂದಿಗೆ ಮಾತನಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದಿವಸದಲ್ಲಿ ನಾವು ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡಿದ್ವಿ. ಕುಟುಂಬಕ್ಕಾಗಿ ದೇವರು ಸತ್ಯವೇದದಲ್ಲಿ ಒಂದು ಮಾತನ್ನ ಅನೇಕ ಕಡೆ ಅನೇಕ ವಿಧವಾದ ಮಾತುಗಳನ್ನು ಹೇಳಿದ್ದಾರೆ. ನಮಗೆ ಗೊತ್ತಿರುವಂಥ ಒಂದು ವಾಕ್ಯ 128ನೇ ಕೀರ್ತನೆ ಮೊದಲನೇ ವಾಕ್ಯವನ್ನು ನಾವು ಗಮನಿಸುವಾಗ, ಕೀರ್ತನೆಗಳು ಭಯಭಕ್ತಿ ಉಳ್ಳವನಾಗಿ ಏನಂತ ಹೇಳಲ್ಪಟ್ಟಿದೆ, ಇಲ್ಲಿ ಪುರುಷನಿಗೆ ಮಾತ್ರ ಹೇಳಲ್ಪಟ್ಟಂಗೆ ಬರೆಯಲ್ಪಟ್ಟಿದೆ. ಆದರೆ ಇಬ್ರಿಯ ಭಾಷೆಯಲ್ಲಿ ಹಾಗಲ್ಲ. ಭಯಭಕ್ತಿ ಉಳ್ಳವರಾಗಿ ಅನ್ನೋ ಪದ ಅಲ್ಲಿ ಬರೆಯಲ್ಪಟ್ಟಿದೆ. ಏನಂತೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ನೀನು ಧನ್ಯನು. ನಿನಗೆ ಶುಭವಿರುವುದು. ಹಲ್ಲೆಲೂಯಾ. ಒಂದು ಮಾತು ಬಹಳ ಅದ್ಭುತವಾದ ಈ ಮಾತಿದೆ. ನಾನು ಅನೇಕ ಕುಟುಂಬಗಳಿಗೆ ಮಧ್ಯದಲ್ಲಿ ಪ್ರಾರ್ಥನೆ ಮಾಡಬಹುದಾಗಲ್ಲ, ಇದನ್ನೇ ಜಾಸ್ತಿ ಹೆಚ್ಚಾಗಬಹುದು. ಸೇವಕರು ಎಲ್ಲರೂ ಇದನ್ನೇ ಉಪಯೋಗಿಸ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ಭಯಭಕ್ತಿ ಅನ್ನೋದನ್ನು ನಾವು ವಾರ ಕೇಳ್ತೀವಿ. ದೇವರಂದರೆ ಭಯಭಕ್ತಿ ಇರಬೇಕು ಅಂತ ಅಂದ್ಕೊಳ್ತೀವಿ. ಎಲ್ಲ ಕೇಳಿದ್ರು ಕೂಡ ಆತನ ಮಾರ್ಗಗಳಲ್ಲಿ ನಾವು ನಡೆಯಲ್ಲ. ಏನು ಮಾಡಲ್ಲ? ನಾವು ಮಾರ್ಗಗಳಲ್ಲಿ ನಡೆಯಲ್ಲ. ನಡೆದ್ರೇ ನಮಗೆ ಕಷ್ಟಾರ್ಜಿತವನ್ನು ನಾನು ಅನುಭವಿಸೋದಕ್ಕೆ ಸಾಧ್ಯ. ನಾನು ಏನು ಕಷ್ಟಾರ್ಜಿತ ಮಾಡ್ತೀನಿ ಅಂದರೆ, ನಾನು ಏನು ದುಡಿಮೆ ಮಾಡ್ತಿದ್ದೀನಿ ಅದನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ ನಾನು ಎಲ್ಲೋ ಎಡುತ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ? ಎಡುತ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮು ವಾಗ್ದಾನದಲ್ಲಿ 7 ಜನಾಂಗದ ಕುರಿತು ನಾನು ನೋಡಿದೆ. 7 ಜನಾಂಗದಲ್ಲಿ ಹಿತ್ತಿಯರ ಕುರಿತು ಧ್ಯಾನ ಮಾಡಿದೆ. ಈ 7 ಅನ್ನೋ ಪದನ ಒಂದು 2-3 ವಿಷಯ ನಾನು ನಿಮಗೆ ತಿಳಿಸಿ ಈ ಉಪವಾಸ ಕೂಟದ ಆ ಒಂದು ವಿಶೇಷತೆ ನಾನು ತಿಳಿಸ್ತೀನಿ. ಯಾಕಂತ ಹೇಳಿದ್ರೆ, ಇವತ್ತಿನ ದಿವಸದಲ್ಲಿ ಭಯಭಕ್ತಿಯುಳ್ಳವನಿಗೆ ಅದರಲ್ಲಿ ನಾವು ಹಿತ್ತಿಯರು ನೋಡಿದಾಗ ಈ ಶರೀರವನ್ನು ಆತ್ಮವನ್ನು ಕೊಲ್ಲುವನಿಗೆ ನಾವು ಹೆದರಬೇಕು ಅಂತೇಳಿ ನಾವು ನೋಡಿದ್ವಿ. ಅಂದರೆ ನಮ್ಮಿಂದ ಭಯನ ತೆಗೆದುಹಾಕಬೇಕು. ಯಾವ ಭಯನ ತೆಗೆದುಹಾಕಬೇಕು? ಶತ್ರುವಿಗೆ ಭಯ ಪಡೋ ಭಯ ನಮಗೆ ಬೇಕಾಗಿಲ್ಲ. ನಾವು ದೇವರಿಗೆ ಭಯ ಪಡಬೇಕು. ಶತ್ರು ನಮ್ಮನ್ನು ಏನು ಮಾಡೋದಕ್ಕೂ ಸಾಧ್ಯವಿಲ್ಲ. ಅಂಥ ಭಯ ನಮ್ಗೆ ಎಲ್ಲಿ ಕೇಡು ಉಂಟಾಗುತ್ತೋ ಅಂಥೇಳಿ ಆ ಭಯವನ್ನು ತೆಗೆದುಹಾಕಿ ದೇವರಿಗೆ ಭಯ ಪಡುವ ಭಯ ನಮಗೆ ಬರಬೇಕು. ಆ ಭಯಭಕ್ತಿ ಇರೋನು ಆತನ ಮಾರ್ಗಗಳಲ್ಲಿ ನಡೆದಾಗ ಅವನ ಕಷ್ಟಾರ್ಜಿತ ಅನುಭವಿಸ್ತಾನೆ, ಅವನು ಧನ್ಯನಾಗಿರ್ತಾನೆ, ಅವನು ಯಾವಾಗಲೂ ಶುಭವೇ ಇರುತ್ತದೆ. ಸೊ ಇವತ್ತು ನಾವು ಶುಭ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೇಳಿದ್ದು ಆ 7 ಅನ್ನೋ ಪದನ ದೇವರು ಏನಕ್ಕೆ ಆ ಜನಾಂಗವನ್ನು ನಮಗೆ ತೋರಿಸಿದ್ರು. ಮುಖ್ಯವಾಗಿ ಈ 7 ಅನ್ನೋ ಪದ ಬಂದಿದ ತಕ್ಷಣ ನಾವೆಲ್ಲ ಯೋಚನೆ ಮಾಡ್ತೀವಿ, ದೇವರು ನಮಗೆ ಯಾವಕ್ಕೆ ಈ ಪದನ ಹೆಚ್ಚಾಗಿ ಬಳಸಿದ್ದಾರೆ. ನೋಡಿ, ದೇವರ ಸೃಷ್ಟಿ ಕ್ರಮದಲ್ಲಿ ಎಲ್ಲವನ್ನು ಉಂಟು ಮಾಡಿದಾಗ ಎಲ್ಲವನ್ನು ಒಂದೊಂದು ದಿವಸಕ್ಕೆ ಏನು ಹೇಳಿದ್ರು? ಒಳ್ಳೆಯದು ಅಂತ ಹೇಳಿದ್ರು. ಸೊ ಅಲ್ಲಿಗೆ ಯಾವುದು ಕೆಟ್ಟದನ್ನು ದೇವರು ಮಾಡಲೇ ಇಲ್ಲ. 7ನೇ ದಿವಸನ ವಿಶೇಷವಾಗಿ ಅದನ್ನೇನಂತ ಹೇಳಿದ್ರು? ವಿಶ್ರಾಂತಿ ದಿವಸ ಅಂತೇಳಿ. ಸೊ 7 ಅನ್ನೋ ಪದ ಬಹಳವಾಗಿ ನಮಗೆ ಅಮೂಲ್ಯವಾದ ಒಂದು ಸಂಖ್ಯೆ ಕಾಣಲ್ಪಡುತ್ತೆ. ಅದಕ್ಕೇ 7 ಜನಾಂಗ. ಆ 7 ಜನಾಂಗವನ್ನು ನಾವು ಗೆಲ್ಲಬೇಕು. ಅಲ್ಲಿಗೆ ನಮಗೆ ಇವತ್ತು ಈ ಒಂದು ಅಧ್ಯಾಯದಲ್ಲಿ, ಈ ಕೀರ್ತನೆ ಭಾಗದಲ್ಲಿ 128ನೇ ಅಧ್ಯಾಯದಲ್ಲಿ ಮೊದಲನೇ ವಾಕ್ಯದಲ್ಲಿ ಈ 6 ಆ ವಾಕ್ಯಗಳ ಆಶೀರ್ವಾದ ಹೇಗೆ ನಮಗೆ ಸಿಗುತ್ತೆ ಅಂತ ಹೇಳಿದ್ರೆ, ನಾವು ದೇವರ ಬಳಿ ಯಾವಾಗಲೂ ಪ್ರಾರ್ಥಿಸುವರಾಗಿರಬೇಕು, ಭಯಭಕ್ತಿನ ತೋರಿಸುವರಾಗಿರಬೇಕು. ಸೊ ಆವತ್ತಿನ ದಿವಸದಲ್ಲಿ ಆ 7ನೇ ದಿವಸವನ್ನು ಅವ್ರು ವಿಶ್ರಾಂತಿ ದಿವಸ ಅಂತ ಮಾಡೋದು. ಯಾವ ದಿವಸ ಅಂತ ಮಾಡಿದ್ರು? ವಿಶ್ರಾಂತಿ. ಅದನ್ನೇ ಹಳೆ ಒಡಂಬಡಿಕೆ ಕಾಲದಲ್ಲಿ ಸಬ್ಬತ್ ಏನಂತ ಹೇಳಿದ್ರು? ಸಬ್ಬತ್ ಅಂತ ಹೇಳಿದ್ರು. ಆದರೆ ಯೇಸು ಭೂಮಿ ಮೇಲೆ ಹುಟ್ಟಿದ ಮೇಲೆ ವಾರದ ಮೊದಲನೇ ದಿವಸ ಇಟ್ಕೊಂಡ್ರು. ವಾರದ ಮೊದಲನೇ ದಿವಸ ಅವರು ಆರಂಭಿಸಿದಾಗ ಆ ಸಂಖ್ಯೆ ಅಮೂಲ್ಯವಾಗಿರೋ ಸಂಖ್ಯೆಯ ಕುರಿತು ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ನಾವು ವಾರದ ಮೊದಲನೇ ದಿವಸ 6ನೇ ದಿವಸ ಇವತ್ತು ನಾವು ಮಾಡ್ತೇವೆ. ಆದರೆ ದೇವರ ಲೆಕ್ಕದಲ್ಲಿ 7ನೇ ದಿವಸ ಅಮೂಲ್ಯವಾಗಿತ್ತು. ಮನುಷ್ಯರು ಮಾಡಿಕೊಂಡ್ರು ಏನಂತ? ವಾರದ ಮೊದಲನೇ ದಿವಸ ದೇವರು ಜೀವಂತವಾಗಿ ಎದ್ದಿದ್ದಾರೆ. ಸೊ ನಾವೇನು ಮಾಡೋಣ? ಅದನ್ನು 6ನೇ ದಿವಸವಾಗಿ ಮಾರ್ಪಡಿಸಿದ್ದಾರೆ. ಆದರೆ ಸತ್ಯವೇದದಲ್ಲಿ ಅನೇಕ ಕಡೆ ನಾವು ಆದಿಕಾಂಡ 2-3 ನೋಡ್ತೀವಿ, ದೇವರು ಒಳ್ಳೆಯದು ಅಂತೇಳಿ ಸೃಷ್ಟಿ ಕ್ರಮವನ್ನು ಮಾಡ್ತಾರೆ. ಅದೇ ರೀತಿಯಾಗಿ 7 ವಾರ ಮುಗಿದಾಗ 7 7 49 4 50ನೇ ದಿನ ಅದು ಪಂಚಶತಮ ದಿನ. ಆ ಪಂಚಶತಮ ದಿನದಲ್ಲಿ ದೇವರ ಅಭಿಷೇಕವನ್ನು ಅದೇ ಪಂಚಶತಮ ದಿನ ಯಾವಾಗ ಮಾಡೋದು ಅಂತ ಹೇಳಿದ್ರೆ ಪಸ್ಕ ಹಬ್ಬ ಮಾಡಿದಾಗ.
ಪಸ್ಕ ಅಂದರೆ ಒಂದು ಕುರಿ ಬಲಿಯಾಗಬೇಕು. ಆ ಕುರಿಯ ರಕ್ತ ನಮ್ಮ ಹೊಸಲುಗಳ ಮೇಲೆ ಅವರು ಹಾಕಬೇಕಿತ್ತು. ಅಂಥ ಒಂದು ಪಸ್ಕ ಹಬ್ಬನ ಅವರು 7 ವಾರದ ನಂತರ ಅದನ್ನು ಆಚರಣೆ ಮಾಡಿದ್ರು. ಅದು 50ನೇ ದಿವಸ, ಪಂಚಶತಮ ದಿವಸ. ಇವತ್ತು ನಾವು ಅದೇ ಪಂಚಶತಮನ ಪೆಂತೆಕೋಸ್ತ ದಿನ, ಯಾವ ದಿವಸ? ಪೆಂತೆಕೋಸ್ತ ದಿನ ಅಂತೇಳಿ ಆಚರಿಸ್ತೀವಿ. ಆ ಪೆಂತೆಕೋಸ್ತ ದಿನದಲ್ಲಿ ಒಂದು ಅಭಿಷೇಕವನ್ನು ತನ್ನ ಶಿಷ್ಯರಿಗೆ ಅವರು ಕೊಟ್ಟರು. ಆ ಸಮಯದಲ್ಲಿ ಅನೇಕರು ರಕ್ಷಣೆ ಮಾರ್ಗಕ್ಕೆ ಬರುವುದಕ್ಕೆ ಸಹಾಯವಾಯಿತು. ಅಂದರೆ 7 ಅನ್ನೋ ಪದ ಒಂದು ಆಶೀರ್ವಾದವಾಗಿ ಅವತ್ತಿನ ದಿವಸದಿಂದ ಕಾಣப்படுದೆ. ಅದೇ ರೀತಿಯಾಗಿ ಯಾಕೋಬನಲ್ಲಿ ನೋಡುವಾಗ ಅವನು ತನ್ನ ಭವಿಷ್ಯವನ್ನು ಹೇಗೆ ರೂಪಿಸ್ಕೊಳ್ತಾನೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಅವನು, ಯಾಕಂತೇಳಿ ನಾನು ಲಾಸ್ಟ್ ಟೈಮ್ ಹೇಳಿದೆ, ಹಿತ್ತಿಯರಲ್ಲಿ ಯಾವ ರೀತಿಯಾಗಿ ಒಂದು ಆ ವಂಶಾವಳಿಗಳು ಬಂತು ಅಂತೇಳಿ, ಆ ಏಸಾ ವಂಶದಿಂದ ಹೆಂಗೆ ಬಂತು ಅಂತೇಳಿ. ಈಗ ಈ ಯಾಕೋಬನು ಮೊದಲನೇ ಸಲ 7 ವರ್ಷ ಹೋಗಿ ಕುರಿ ಮೇಯಿಸ್ತಾನೆ. ಎಷ್ಟು ವರ್ಷ? 7 ವರ್ಷ. ಮತ್ತೆ ಅವನು ಯಾಕೋಬನು ಏನಾಗ್ತಾನೆ? ಮೋಸ ಹೋಗ್ತಾನೆ ಅವರ ಮಾವನಿಂದ, ಲಾಭನಿಂದ. ಮತ್ತೆ ಇನ್ನು 7 ವರ್ಷ. ಅಲ್ಲಿಗೆ 7 ಅನ್ನೋದು ಒಂದೊಂದು ಸಮಯದಲ್ಲಿ, ಒಂದೊಂದು ಕಾಲಘಟ್ಟದಲ್ಲಿ, ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರಿಗೆ ಆಶೀರ್ವಾದಗಳನ್ನ ತಂದುಕೊಂಡೇ ಬಂತು. ಅವನು ಮೋಸ ಮಾಡೋದಕ್ಕೆ ಯೋಚನೆ ಮಾಡ್ದ ಅವ್ರ ಅಣ್ಣ, ಯಾರು ಮಾವ ಲಾಭನ ಏನು ಮಾಡ್ದ? ಅದನ್ನ ಮೋಸದಿಂದ ಇವನಿಗೆ ವಂಚಿಸಿದ. ಆದರೆ ಯಾಕೋಬನ ಆಶೀರ್ವಾದಗಳನ್ನ ಪಡೆದುಕೊಂಡ. 7 ವರ್ಷ ಮಾಡ್ದ, ಮತ್ತೆ 7 ವರ್ಷ ಮಾಡಿ ಅವನ ಆಶೀರ್ವಾದಗಳನ್ನ ನಿಲ್ಲಿಸ್ಕೊಂಡ. ಅದೇ ರೀತಿಯಾಗಿ ಸತ್ಯವೇದದಲ್ಲಿ ಒಬ್ಬ ಕುಷ್ಠರೋಗಿ ಇರ್ತಾನೆ. ಅವನು ಸೇನಾಧಿಪತಿಯಾಗೂ ಇರ್ತಾನೆ, ನಾಮಾನನ್ ಅಂತೇಳಿ. ಅವನಿಗೆ ಪ್ರವಾದಿ ಮೂಲಕ ಒಂದು ಸಣ್ಣ ಹುಡುಗಿ ಮೂಲಕ ಹೇಳಿ ಕಳಿಸ್ತಾರೆ. ಏನಂತೇಳಿ, ನೀನು ಹೊಳೆಯಲ್ಲಿ ಹೋಗಿ ಏನು ಮಾಡಬೇಕು? 7 ಸಾರಿ ಮುಳುಗಬೇಕು. ಮುಳುಗಿದ್ರೆ ನಿನ್ಗೇನಾಗುತ್ತೆ? ಈ ಕುಷ್ಠರೋಗ ಹೋಗುತ್ತೆ. ಸೊ 7 ಅಂತ ಹೇಳಿ ನಾವು ಸತ್ಯವೇದ ಅನೇಕ ಸಲ ನೋಡ್ಕೊಳ್ತೀವಿ. ಕಾರಣ ನಾವು ಭಯಭಕ್ತಿಯಿಂದ ಇರಬೇಕು. 7ನೇ ದಿವಸ ಭಯಭಕ್ತಿನೇ ಇರಬೇಕು ಅನ್ನೋದನ್ನು ಆರಂಭದಲ್ಲಿ ತೋರಿಸಿದ್ರು. ಇವತ್ತು ನಾವು ಅದನ್ನು ಮೊದಲನೇ ದಿವಸದಲ್ಲಿ ನಾವು ತೋರಿಸ್ಬೇಕು. ಯಾವತ್ತು ದಿವಸ? ಮೊದಲನೇ ದಿವಸ. ಅಂದರೆ ಆರಾಧನೆ ದಿವಸದಲ್ಲಿ ನಾವು ಭಯಭಕ್ತಿಯಿಂದ ದೇವರ ಸನ್ನಿಧಾನಕ್ಕೆ ಬರಬೇಕು. ಅಲ್ಲೇನು ಹೇಳ್ತಾರೆ? ಯಾವ ರೀತಿಯಾದ ಆಶೀರ್ವಾದಗಳು ಅಂದರೆ 5ನೇ ವಾಕ್ಯದಲ್ಲಿ ಹೇಳ್ತಾರೆ, ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಚಿಯೋನ್ ಅಂದರೆ ಸಭೆ. 128ನೇ ಕೀರ್ತನೆಯಲ್ಲಿ 5ನೇ ವಾಕ್ಯದಲ್ಲಿ ಹೇಳ್ಪಟ್ಟಿದೆ, ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ ಅಂತ ಹೇಳ್ತಾರೆ. ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಸಭೆಯಿಂದಾನೇ ಆಶೀರ್ವಾದ. ಸೊ ನೀನು ಆ ಆರಾಧನೆ ದಿವಸವನ್ನು ಅಗಮ್ಯವಾಗಿ ನೀನು ನೆನೆಸ್ಕೊಳ್ಳುವಾಗ ಖಂಡಿತವಾಗಿ ದೇವರು ಏನು ಮಾಡ್ತಾರೆ? ಆಶೀರ್ವಾದ. ಎರಿಗೋ ಕೋಟೆಯನ್ನು ಸುತ್ತುವಾಗಲೂ ಅಷ್ಟೇ 6 ದಿವಸ ಸುತ್ಕೊಂಡು ಬರಬೇಕು. ಒಂದು ರೌಂಡ್ ಹಾಕಬೇಕು, ಬಂದು ಸುಮ್ಮನೆ ಇರಬೇಕು. ಆ ರೀತಿಯಾಗಿ 7ನೇ ದಿವಸ ಮಾಡುವಾಗ ಮಾತ್ರ ಹೇಳ್ತಾರೆ, ಏನಂತ ಹೇಳ್ತಾರೆ? ಯೆಹೋಶುವನ ನೀವು ಆರ್ಭಟಿಸಬೇಕು. ಏನಂತ ಹೇಳ್ತಾರೆ? ಆರ್ಭಟಿಸಬೇಕು. ಆ 7ನೇ ದಿವಸದಲ್ಲಿ ಆರ್ಭಟಿಸಿದಾಗ ಯಾವ ರೀತಿಯಾಗಿ ಆ ಎರಿಗೋ ಕೋಟೆ ಬಿದ್ದೋಯ್ತೋ ಅದೇ ರೀತಿಯಾಗಿ ಇವತ್ತು ನಾವು ಆರಾಧನೆ ದಿವಸಗಳಲ್ಲಿ ಆ ಆರ್ಭಟಿಸುವಿಕೆ, ದೇವರಿಗೆ ಸ್ತೋತ್ರ ಇದ್ದಾಗ ನಮ್ಮ ಮೇಲಿರುವಂಥ, ನಮ್ಮ ಸುತ್ತಲಿರುವಂಥ, ನಮಗಿರುವಂಥ ಸಮಸ್ಯೆಗಳು, ಆ ಕೋಟೆ ಅಂತಿರುವಂಥ ಸಮಸ್ಯೆಗಳು, ಎರಿಗೋ ಕೋಟೆ ಅಂತಿರುವಂಥ ಸಮಸ್ಯೆಗಳು ಏನಾಗುತ್ತೆ? ಮುರಿಯಲ್ಪಡುತ್ತದೆ. ಸೊ ನಾವು ಈ ಉಪವಾಸ ಕೂಟಕ್ಕೆ ಬಂದಿರುವಂಥವರು ಈ ಕುಟುಂಬ ಆಶೀರ್ವಾದಗಳಿಗೆ ತಡೆಯಾಗಿರುವಂಥದ್ದನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ನಾವು ಆರಾಧನೆಯಲ್ಲಿ ಬರಬೇಕು. ಆ ಆರಾಧನೆಗೇ ಅವರು ಮೊದಲನೇದಾಗಿ 7ನೇ ದಿವಸವನ್ನು ಅವರು ನೆನೆಸ್ಕೊಂಡಿದ್ದು. ಆ 7 ಅನ್ನೋ ಪದ ಹಾಗೇ ಬಂತು. ಧರ್ಮೋಪದೇಶ ಕಾಂಡದಲ್ಲಿ ನೋಡ್ತೀವಿ ನಾವು. 28ನೇ ಅಧ್ಯಾಯ ತೆಗೆದುಕೊಳ್ಳೋ ಧರ್ಮೋಪದೇಶ ಕಾಂಡ, ಅಲ್ಲೊಂದು ಮಾತನ್ನು ದೇವರು ಬರೆಸಿದ್ದಾರೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 7ನೇ ವಾಕ್ಯ. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು. 7 ದಾರಿಗಳಿಂದ ಓಡಿ ಹೋಗುವರು. ಹಲ್ಲೆಲೂಯಾ. ಈ ಅಧ್ಯಾಯ 28 ವಾಕ್ಯ 7, ಉತ್ತರ ಕೂಡ 7. ಅವನು ಒಂದೇ ದಾರಿಯಿಂದ ಬರ್ತಾನಂತೆ. ಏನಂತೆ? ಒಂದು ದಾರಿಯಿಂದ ಬರ್ತಾನಂತೆ. ಅದನ್ನು ಓಡಿ ಹೋಗೋದು ಎಲ್ಲಿಗೆ? 7 ದಾರಿಯಲ್ಲಿ ಓಡಿ ಹೋಗುವಂತೆ ಮಾಡ್ತಾರೆ. ಅಂಥ ಶಕ್ತಿಯುಳ್ಳ ದೇವರು ಅಂದರೆ ಆತ್ಮಿಕವಾದ ಆಶೀರ್ವಾದಗಳು ದೇವರು ನಮಗೆ ಕೊಡ್ತಾ ಹೋಗುತ್ತಾರೆ. ಆದರೆ ಅದನ್ನು ಸಿಗೋದೆಲ್ಲಿ ಅಂತ ಹೇಳಿದ್ರೆ ಆರಾಧನೆಗೆ ಬಂದಾಗ ವಾಕ್ಯಗಳಿಂದಲೇ ನಿಮಗೆ ಆ ಬಲ. ವಾಕ್ಯದ ಕುಟುಂಬದಲ್ಲಿ ನೀವು ನೆಲೆಗೊಳ್ಳಬೇಕು, ವಾಕ್ಯದಲ್ಲಿ ನೀವು ನೆಲೆಗೊಳ್ಳಬೇಕು, ಕುಟುಂಬದಲ್ಲಿ ಐಕ್ಯತೆ ಇರಬೇಕು, ಕುಟುಂಬದಲ್ಲಿ ಎಲ್ಲರೂ ಒಂದು ಮನಸ್ಸು ಇರಬೇಕು ಅಂತ ಹೇಳಿದ್ರೆ ಆರಾಧನೆ ಅನ್ನೋದು ಬಹಳ ಪ್ರಾಮುಖ್ಯತೆ. ಅದಕ್ಕೇ ಈ 7ನೇ ದಿವಸವನ್ನು ಖಂಡಿತವಾಗಲೂ ಕೊನೆಯ ಕಾಲಕ್ಕವರೆಗೂ ಇದಿಂತೆ ತಗೊಂಡೋಗಿದ್ದಾರೆ. ಎಲ್ಲಿ? ಪ್ರಕಟಣೆವರೆಗೂ ತೆಗೆದುಕೊಂಡು ಹೋಗಿದ್ದಾರೆ 7ನ.
ಈ 7 ಅನ್ನೋ ವಿಷಯದಲ್ಲಿ ಬಹಳ ವಿಷಯಗಳಿದೆ ನೋಡಿ. 7 ಸಾರಿ ಆರ್ಭಟಿಸಿದ್ರು ಎಲ್ಲಿಗೋ ಕೊಂಡೆ ಬಿದ್ದು. 7 ಸರಿ ನಾವು ಅವನು ನೀರಿನಲ್ಲಿ ಮುಳುಗದ ಅವನಿಗೆ ಕಾಯಿಲೆ ಕುಷ್ಠರೋಗ ಹೊಟ್ಟೋಯ್ತು. ದೇವರು 7 ಸಭೆಗಳಿಗೆ ಒಂದು ಪತ್ರ ಬರೀತಾರೆ, 7 ದೂತರುಗಳಿಂದ ಬರೀತಾರೆ, 7 ದೀಪಸ್ತಂಭಗಳನ್ನು ಬರೆಯಲ್ಪಡುತ್ತೆ ಪ್ರಕಟಣೆ ಗ್ರಂಥದವರೆಗೂ. ಅಂದರೆ 7 ಅನ್ನೋ ಪದ ಬಹಳವಾಗಿ ದೇವರು ಉಪಯೋಗಿಸಿ ಅನೇಕ ಸಮಯಗಳಲ್ಲಿ ಅದನ್ನು ನಾವು ನೆನೆಸಿಕೊಳ್ಳುವಂತೆ ಕೃಪೆ ಮಾಡಿದ್ದಾರೆ. ಹಾಗಂತೇಳಿ 7 ಅನ್ನೋದು ಇವತ್ತು ಅಮೂಲ್ಯವಾದ ಪದ ಅಂತೇಳಿ ಅದನ್ನೇ ನಾವು ಪೂಜೆ ಮಾಡೋಕ್ಕೆ ಹೋಗಬಾರ್ದು. ಇವತ್ತು ಹಾಗೆ ಮಾಡ್ತಾರೆ ಕೆಲವರು. 7 ಅನ್ನೋದನ್ನ ಏನು ಮಾಡ್ತಾರೆ, ಬಹಳ ಅಮೂಲ್ಯ ಅಂತ ಅಂದ್ಕೊಂಡು ಅದನ್ನ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೇನೆ ಶಿಷ್ಯರ ಮೂಲಕ ದೇವರೇನು ಮಾಡಿದ್ರು, ಆ 7 ಅನ್ನೋ ಪದಕ್ಕೆ ಇರುವಂಥ ಬೆಲೆನ ತೋರಿಸಿದ್ರು, 7 ಅನ್ನೋದಲ್ಲಿರುವಂಥ ಆಶೀರ್ವಾದಗಳನ್ನು ತೋರಿಸಿದ್ರು. ಆದರೆ ಅದಕ್ಕೆ ಮೊದಲಾಗಿರುವಂಥವರು ದೇವರೆಂಬುದನ್ನು ಆ ಮೊದಲನೇ ದಿವಸದಲ್ಲಿ ನೀವು ಆರಾಧನೆ ಮಾಡಿ ಅಂತೇಳಿ ಅವರ ಮೂಲಕ ಆ ಆರಾಧನೆ ದಿವಸನ ಬದಲಾಗಿ. ಅಲ್ಲೆಲ್ಲೂಯ್ಯ. ಇಲ್ಲಾಂದ್ರೆ ನಮ್ಮವರೇನಾಗ್ತಿದ್ರು, ಇವತ್ತು 7 ಅನ್ನೋ ಪದಕ್ಕೆ ಹಿಡ್ಕೊಂಡು ಅದು ಅಮೂಲ್ಯವಾದ ಪದ. ಸೊ ಇದು ನಮಗೆ ಅದೃಷ್ಟದ ಸಂಖ್ಯೆ. ಈ ಕೆಲವರು ಇದ್ದಾರೆ ಅದೃಷ್ಟದ ಸಂಖ್ಯೆ ನೋಡೋರು, ನ್ಯೂಮರಾಲಜಿ ಅಂತ ಹೇಳ್ತಾರೆ. ಆ ಸಂಖ್ಯೆ ಪ್ರಕಾರ ಈ ಸಂಖ್ಯೆ ನನಗೆ ಅದೃಷ್ಟ, ಗಾಡಿನಲ್ಲಿ ನಾನು ಇದು ಮಾಡ್ಕೋಬೇಕು, ಮನೆ ನಂಬರ್ ಹಾಗೆ ಇರಬೇಕು, ಫೋನ್ ನಂಬರಲ್ಲಿ ಇದಿರಬೇಕು, ಪ್ರತಿಯೊಂದರಲ್ಲಿ 7 ಅನ್ನೋದು ನನಗೆ ಬರಬೇಕು ಅಂತ ಹೇಳಿ ತುಂಬ ಜನ ಏನು ಮಾಡ್ತಾರೆ, ಅದ್ರ ಮೇಲೆ ಬಿದ್ದೋಗ್ತಾರೆ. ಎಲ್ಲಿ? ಸಂಖ್ಯೆ ಮೇಲೆ. ಆ ರೀತಿ ಬಿದ್ದೋಗ್ಬಾರ್ದು ಅಂತಾನೆ ದೇವ್ರಿಗೆ ಗೊತ್ತು. ನಮ್ಮ ಮನುಷ್ಯ ಏನು ಮಾಡ್ತಾನೆ, 7ನೇ ಪದಕ್ಕೆ 7ನೇ ನಂಬರ್ಗೆ ಬಿದ್ದೋಗ್ತಾನೆ. ಸೊ ನಾವೇನು ಮಾಡೋಣ, ಚೇಂಜ್ ಮಾಡೋಣ. ತನ್ನ ಮಕ್ಕಳಿಂದಾನೆ, ತನ್ನ ಒಂದು ಅಪೊಸ್ತಲರಿಂದಾನೆ ಆ ದಿವಸವನ್ನು ಬದಲಾಯಿಸ್ಕೊಟ್ರು. ಸೊ ಇವತ್ತು ನಾವು ಆರಾಧನೆ ದಿವಸಕ್ಕೆ ಬಂದಿದ್ದೀವಿ. ಅದಕ್ಕೆ ಹೇಳ್ತಾರೆ ಕೆಲವು ಸಮಯ ಪ್ರಕಟಣೆ ಗ್ರಂಥದ ಹೇಳ್ತಾರೆ 7 ಗುಡುಗುಗಳು ಬರಬೇಕು ಅಂತ ಹೇಳ್ತಾರೆ. ಎಷ್ಟು ಗುಡುಗುಗಳು ಬರಬೇಕು? ಪ್ರಕಟಣೆ ಗ್ರಂಥದಲ್ಲಿ ಬರೆಸ್ತಾರೆ 7 ಗುಡುಗುಗಳು. 10:4ನೇ ವಾಕ್ಯದ ನಾವು ನೋಡ್ತೀವಿ 7 ಗುಡುಗುಗಳು ಬಂತು ಅಂತ. ಆ ರೀತಿಯಾಗಿ ಅನೇಕ ನೆಬೂಕದ್ನೆಚ್ಚರ ವಿಷಯ ನೆನಪು ಮಾಡಿಸ್ತೀವಿ ನೋಡಿ. ನೆಬೂಕದ್ನೆಚ್ಚರನು ಕೂಡ ಅಷ್ಟೇ, ಅವನು 7 ವರ್ಷ ಅವನು ಶಿಕ್ಷಣ ಅನುಭವಿಸಿದ ಕಾಲ. ಅಂದರೆ 7 ಅನ್ನೋದು ಬಹಳವಾಗಿ ಅಮೂಲ್ಯವಾಗಿ ಕಾಣಲ್ಪಟ್ಟರು ಕೂಡ ನಾವು ಆರಾಧನೆ ದಿವಸವನ್ನು ಅಮೂಲ್ಯವಾಗಿ ನೆನೆಸ್ಕೊಳ್ಬೇಕು ಅಂತೇಳಿ ದೇವರು ನಮಗೆ ಈ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಾರೆ. ಯೋಸೇಫನ ಕಾಲದಲ್ಲಿ ಒಂದು ಸುಭಿಕ್ಷೆ ದುರ್ಭಿಕ್ಷೆ ಅಂತ ಬಂತು. ಅದು 7 ವರ್ಷ. ಈಗ ನಮಗೆ ಕೊನೆಯದಾಗಿ 7 ವರ್ಷ ಇದೆ. 3.5 ವರ್ಷ ಉಪದ್ರವ ಕಾಲ, ಇನ್ನು 3.5 ವರ್ಷ ಮಹಾ ಉಪದ್ರವ ಕಾಲ. ಅದಾದಮೇಲೆ ಸಭೆ ಎತ್ತಲ್ಪಡಬೇಕು, ದೇವರು ಬರ್ತಾರೆ, ನ್ಯಾಯ ತೀರ್ಪಿದೆ, ಇವೆಲ್ಲ ಇದೆ. ಇನ್ನು ಆ ಕಾಲಕ್ಕೆ ನಾವು ಇನ್ನೂ ಹೋಗಿಲ್ಲ. ಅಂದರೆ 7 ಅನ್ನೋ ಪದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದ ಕಾರಣ ಏನು ಅಂತ ಹೇಳಿದ್ರೆ, ದೇವರು ತನ್ನನ್ನು ಎಲ್ಲರೂ ನೆನೆಸ್ಕೊಳ್ಬೇಕು. ವಾರದ ಮೊದಲನೇ ದಿವಸ ಅವ್ರನ್ನ ನೆನೆಸ್ಕೊಳ್ಬೇಕು. ಇವತ್ತು ನಾವು ಉಪವಾಸ ಕೋಟೆಗೆ ಬಂದಿರುವಂಥ ನಮಗೆಲ್ಲರಿಗೂ ಈ ಮಾತನ್ನ ಒಂದೇ ಸಲ ಒಂದು ಮಾತನ್ನ ಹೇಳ್ತಾರೆ. 28ನೇ ಅಧ್ಯಾಯದಲ್ಲಿ ಮೊದಲನೇ ವಾಕ್ಯವನ್ನು ಮತ್ತಿನ್ನೊಂದ್ಸಲಿ ನಾವು ನೋಡುವಾಗ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನ ಶ್ರದ್ಧೆಯಿಂದ ಕೇಳಿ ನಾನು ಈಗ ನೀವು ಬೋಧಿಸುವ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ಆತನ ಭೂಮಿಯ ಮೇಲಿರುವ ಎಲ್ಲಾ ಜನಾಂಗ, ಅಂದರೆ ಆ 7 ಜನಾಂಗಗಳಿಗಿಂತ ನಮ್ಮನ್ನು ಏನು ಮಾಡ್ತಾರೆ, ಅಧಿಕವಾಗಿ, ಅಂದರೆ ಅವರೇ ಇವ್ರಿಗೆ ಅಡ್ಡವಾಗಿದ್ದವರು. ಆ 7 ಜನಾಂಗ ಇಸ್ರಾಯೇಲರಿಗೆ ಬಹಳವಾಗಿ ಅಡ್ಡ. ಆ ಎಲ್ಲ ಜನಾಂಗಗಳಿಂದಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಾವು ಮಾಡಬೇಕಾಗಿರೋದು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ಕಿವಿಗೊಟ್ಟು ಕೇಳಬೇಕು. ಕಿವಿಗೊಟ್ಟು ಕೇಳೋದಕ್ಕೆ ನಿಮಗಿರುವಂಥ ಒಂದೇ ಒಂದು ಸ್ಥಳ ಆರಾಧನೆಯ ಸ್ಥಳ. ಆ ಆರಾಧನೆ ಅನ್ನೋದನ್ನು ಪ್ರಾಮುಖ್ಯತೆ ಪಡಿಸುವಾಗ ಖಂಡಿತವಾಗಲೂ ಕುಟುಂಬದಲ್ಲಿ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ, ಈಗ ಒಬ್ಬ ಸಹೋದರನಿಗ ಅವನಿಗೇನು ಬೇಕು, ಒಬ್ಬ ಸಹೋದರಿಗ ಅವ್ರಿಗೇನು ಬೇಕು, ಮಕ್ಕಳಿಗ ಯೌವನಸ್ಥರ ಮಕ್ಕಳಿಗೆ ಏನು ಬೇಕು, ಚಿಕ್ಕ ಮಕ್ಕಳಿಗೆ ಏನು ಬೇಕು, ವಯಸ್ಸಾದವ್ರಿಗೆ ಏನು ಬೇಕು, ಎಲ್ರಿಗೂ ಕೂಡ ಆತ್ಮಿಕ ಆಹಾರ ಸಿಗುವಂಥ ಒಂದೇ ಒಂದು ಸ್ಥಳ ಆರಾಧನೆಯ ಸ್ಥಳ. ಆ ಸ್ಥಳಕ್ಕೆ ನೀವು ಬಂದಾಗ ಉಪವಾಸ ಕೂಟದಲ್ಲಿ ದೇವರು ನಿಮ್ಮನ್ನು ಕುಟುಂಬವಾಗಿ ಆಶೀರ್ವದಿಸಬೇಕು, ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ, ಕುಟುಂಬದಲ್ಲಿ ಐಕ್ಯತೆಯಾಗಿರಿ, ಕುಟುಂಬವಾಗಿ ಇರಬೇಕು ಅಂತ ಹೇಳಿದ್ರೆ ಏನು ಬೇಕು ಅನ್ನೋದನ್ನು ಈ ಕುಟುಂಬ ಪ್ರಾರ್ಥನೆಯಲ್ಲಿ ಉಪವಾಸ ಕೂಟದಲ್ಲಿ ದೇವರು ತಿಳಿಪಡೆ. ಅಂದರೆ ನಾವೆಲ್ಲರೂ ಏನು ಮಾಡಬೇಕು, ಆರಾಧನೆ ತಪ್ಪಿಸ್ಕೊಳ್ಳೋದಂತೆ ಆ 7 ಅನ್ನೋ ಪದಕ್ಕಿರುವಂಥ ಅಮೂಲ್ಯವನ್ನು ತಿಳಿದುಕೊಂಡು ವಾರದ ಮೊದಲನೇ ದಿವಸ ದೇವರನ್ನು ಆರಾಧಿಸುವಾಗ ನಮಗೆ ಆಶೀರ್ವಾದಗಳ ಮೇಲೆ ಆಶೀರ್ವಾದ ತುಂಬಿ ತುಳುತ್ತದೆ. 28ನೇ ಕೀರ್ತನೆಯಲ್ಲಿ ಹೇಳೋ ಪ್ರಕಾರ ಶಿವನಿನ ದೇವರು ನೀನೇನು ಮಾಡ್ತಾರೆ, ಆಶೀರ್ವಾದ ನಿನಗೆ ಶುಭವಿರುವುದು ಅಂತ ಹೇಳಿದ್ರೆ. ಸೊ ಈ ಅನುಭವ ನಮಗೆ ಕೊಡಿ ಅಂತೇಳಿ ನಾವೆಲ್ಲ ಮೊಣಕಾಲಾಕಿ ಪ್ರಾರ್ಥನೆ ಮಾಡೋಣವಾ? ಎಲ್ಲರೂ ಮೊಣಕಾಲಾಕಿ 128ನೇ ಕೀರ್ತನೆಯಲ್ಲಿ ಹೇಳಿರೋ ಪ್ರಕಾರ ಒಂದು ಮಾತನ್ನು ನಾವು ನೆನಪಿಸ್ಕೊಂಡವರಾಗಿ ನಮ್ಮ ಕಷ್ಟಾರ್ಜಿತವನ್ನು ನಾವೇ ಅನುಭವಿಸಬೇಕು. ಅದು ದೇವರು ಇಷ್ಟಪಡ್ತಾರೆ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳ
ಪುರುಷಳು ಯಾರು? ನೀನು ನಾನು. ನಮ್ಮ ಸುತ್ತಲೂ ಇರುವಂಥ ಪ್ರತಿಯೊಂದು ಆಶೀರ್ವಾದಕ್ಕೆ ಕಾರಣ ಒಂದೇ ಒಂದು, ನಾವು ಭಯಭಕ್ತಿಯುಳ್ಳವರಾಗಿರಬೇಕು. ಆ ಭಯಭಕ್ತಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ನೀನು ಆರಾಧನೆಗೆ ಬಂದಾಗ ದೇವರ ವಾಕ್ಯದಿಂದ ನಿನಗೆ ಸಿಗುತ್ತೆ. ಆ ವಾಕ್ಯಕ್ಕೆ ನೀನು ಪ್ರಾಮುಖ್ಯತೆ ಕೊಡುವಾಗ ಜೀವಮಾನಲ್ಲ, ಯೆರೂಸಲೇಮಿನ ಸೌಭಾಗ್ಯವನ್ನು ಕಾಣುವನಾಗಿರುತ್ತೆ ಅಂತೇಳಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಇವತ್ತು ನೀವು ಈ ಉಪವಾಸಕೂಟದಲ್ಲಿ ಏನನ್ನ ಕೇಳಿದಿರೋ, ಇದನ್ನು ನೀವು ಶ್ರದ್ಧೆಯಿಂದ ಕೇಳಿದಿರ, ಕಿವಿಗೊಟ್ಟು ಆಲಿಸಿದಿರ, ಅದರಂತೆ ನಡೆದುಕೊಳ್ಳಬೇಕು. ವಾರದ ಮೊದಲ ದಿವಸ ಅವರು ಜೀವಂತವಾಗಿ ಅದೊಂದು ದಿವಸ, ಪುನರುತ್ಥಾನ ಒಂದು ದಿವಸ, ವಿಶ್ರಾಂತಿ ದಿವಸ ಅಂತ ಹೇಳಿ ಅಮೂಲ್ಯವಾದ ಒಂದು ದಿವಸವನ್ನು ಅವತ್ತಿನ ದಿವಸದಲ್ಲಿ ಮಾಡಿದ್ದನ್ನು ದೇವರು ಆ ಸಂಖ್ಯೆಯಲ್ಲಿ ಅಮೂಲ್ಯವಿಲ್ಲ, ಅದನ್ನು ಉಂಟು ಮಾಡಿರೋ ದೇವರಲ್ಲಿ ಆ ಅಮೂಲ್ಯವಿದೆ. ಅದೇ ವಾರದ ಮೊದಲ ದಿವಸ ನಾವು ಆರಾಧಿಸುವಾಗ ಆ ಅಮೂಲ್ಯವನ್ನು ತಿಳಿದುಕೊಂಡು ಆ ಕೃಪೆಯಲ್ಲಿ ನೆಲೆಗೊಳ್ಳೋದಕ್ಕೆ ಸಾಧ್ಯ ಎಂದು ಹೇಳಿ ಉಪವಾಸಕೂಟದಲ್ಲಿ ತಿಳಿಸಿದ್ದಾರೆ. ಹೌದು ರಾಜ, ಯಾರ್ಯಾರು ಈ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟವರಾಗಿ ನಿಮ್ಮ ಬಳಿ ಬೇಡಿಕೊಳ್ಳುತ್ತಿದ್ದಾರೋ ಅವರೆಲ್ಲರಿಗೂ ಕೂಡ ಕರ್ತನೆ ಈ ಉಪವಾಸಕೂಟದ ಆಶೀರ್ವಾದ, ಈ ಉಪವಾಸಕೂಟದ ಒಂದು ವಿಶೇಷವಾದ ಕೃಪೆ ಯೇಸುವಿನ ನಾಮದಲ್ಲಿ ಕರ್ತನೆ ಎಲ್ಲರಿಗೂ ಉಂಟಾಗಲಿ ನಾನು ಪ್ರಾರ್ಥಿಸ್ತೇನೆ. ಬರುವ ದಿವಸದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸ್ಥಳದಲ್ಲಿ ನಾವು ಕೂಡಿ ನಿಮ್ಮನ್ನು ಆರಾಧಿಸುವುದಕ್ಕೆ ನೀವು ಕೃಪೆ ಮಾಡಿಕೊಡಬೇಕೆಂದು ನಮ್ಮ ರಕ್ಷಕನು ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ನನ್ನ ಜೀವಳ ತಂದೆಯೇ, ಆಮೇಲೆ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇದಿಗಳೇ ಆತನ ಪ್ರಯತ್ನ, ನನ್ನ ಮನವೇ ಕರ್ತನನ್ನು ಕೊಂಡಾಡು, ಕರ್ತನು ಮಾಡಿದ ಉಪಗಳು ಒಂದನ್ನೂ ಮರೆಯಬೇಡ. ಹಲ್ಲೆಲೂಯಾ.